ಪುಟ್ಟ ಪೋರನಿರುವಾಗಲೇ ಭತ್ತದ ಬದಲು ಬಂದೂಕು ನೆಡಬೇಕು ಎಂದು ಹೇಳಿ ಬ್ರಿಟಿಷರ ಎದೆ ನಡುಗಿಸಿದ ಕ್ರಾಂತಿಕಾರಿ. ಅತಿ ಚಿಕ್ಕ ವಯಸ್ಸಿನಲ್ಲಿ ದೇಶಕ್ಕಾಗಿ ಹುತಾತ್ಮರಾದ ಸ್ವಾತಂತ್ರ್ಯ ಸಂಗ್ರಾಮದ ಕ್ರಾಂತಿ ಮಾರ್ಗಕ್ಕೆ ಹೊಸ ದಿಕ್ಕು ತೋರಿಸಿದ ಹುಡುಗ ಭಗತ್ ಸಿಂಗ್. ಇಂದು ಭಗತ್ ಸಿಂಗ್ ಅವರ ಬಗ್ಗೆ ಕೆಲವು ವಿಚಾರಗಳನ್ನು ತಿಳಿಯೋಣ. ನಮ್ಮ ದೇಶಕ್ಕೆ ಬಂದು ಇಲ್ಲಿಯೇ ಬೇರೂರಿದ ಪರಾಕಿಯ ದಬ್ಬಾಳಿಕೆಗೆ ರೋಸಿ ಕಂಗಾಲಾದ ಜನಸಾಮಾನ್ಯರಿಗೆ ಬೆಂಗಾವಲಾಗಿ ನಿಂತ ಭಗತ್ ಸಿಂಗ್ ತಕ್ಕಡಿ ಹಿಡಿದುಕೊಂಡು ವ್ಯಾಪಾರದ ಸೋಗಿನಲ್ಲಿ ಬಂದು ಸಮೃದ್ಧವಾದ ನೆಲ ಜಲವನ್ನು ನೋಡಿ ಇಲ್ಲೇ ಠಿಕಾಣಿ ಹೂಡಿದವರು ಬ್ರಿಟಿಷರಾದರೆ ಅವರಿಗಿಂತಲೂ ಮೊದಲೇ ಹೀಗೆ ಬಂದವರು ಪೋರ್ಚುಗೀಸರು. ವ್ಯಾಪಾರಕ್ಕಾಗಿ ಸಮುದ್ರ ಮಾರ್ಗವನ್ನು ತಮ್ಮ ಆಳ್ವಿಕೆಯ ಸೂತ್ರವಾಗಿರಿಸಿಕೊಂಡು ಭಾರತಕ್ಕೆ ಬಂದಂಥ ಆ ಟಕ್ಕರ ಅಂತರಂಗವನ್ನು ಅರಿತುಕೊಂಡು ಅವರ ವಿರುದ್ಧ ಹೋರಾಡಿದವರಲ್ಲಿ ಇವರು ಒಬ್ಬರು. ಆದ ಕಾರಣ ಸ್ವತಂತ್ರ ಸಂಗ್ರಾಮದ ಸಾಲಿನಲ್ಲಿ ಇವರ ಹೆಸರುಗಳು ಅಗ್ರಪಂಕ್ತಿಯಲ್ಲಿ ರಾರಾಜಿಸುತ್ತಿವೆ. ಭಗತ್ ಸಿಂಗ್ ಅವರು ಕ್ರಾಂತಿಕಾರಿ ಸ್ವತಂತ್ರ ಹೋರಾಟಗಾರರಾಗಿದ್ದರು. ಅವರು 23ನೇ ವಯಸ್ಸಿನಲ್ಲಿ ಬ್ರಿಟಿಷರಿಂದ ಗಲ್ಲಿಗೇರಿಸಲ್ಪಟ್ಟರು. ಅವರು ಆರಂಭಿಕ ಮರಣದಂಡನೆ ಅವರನ್ನು ಭಾರತೀಯ ಸ್ವತಂತ್ರ ಹೋರಾಟದ ರಾಷ್ಟ್ರೀಯ ನಾಯಕನಾಗಿ ಮಾಡಿತು. 28 ಸೆಪ್ಟೆಂಬರ್ 1907ರಂದು ಭಾರತದ ಪಶ್ಚಿಮ ಪಂಜಾಬ್ ಬಾನಾಲಿಯಲ್ಲಿ ಸಿಖ್ ಕುಟುಂಬದಲ್ಲಿ ಜನಿಸಿದ ಭಗತ್ ಸಿಂಗ್ ಕಿಶನ್ ಸಿಂಗ್ ಸಂಧು ಮತ್ತು ವಿದ್ಯಾವತಿ ದಂಪತಿಗಳ ಎರಡನೇ ಮಗ. ಅವರ ಅಜ್ಜ ಅರ್ಜುನ್ ಸಿಂಗ್, ತಂದೆ ಕಿಶನ್ ಸಿಂಗ್ ಮತ್ತು ಚಿಕ್ಕಪ್ಪ ಅಜಿತ್ ಸಿಂಗ್ ಭಾರತೀಯ ಸ್ವತಂತ್ರ ಚಳುವಳಿಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದರು. ಭಗತ್ ಸಿಂಗ್ ಜನಿಸಿದ್ದಾಗ 1907ರಲ್ಲಿ ಕಾಲುವೆ ವಸಾಹತು ಮಸೂದೆಯ ಸುತ್ತಲಿನ ಆಂದೋಲನದಲ್ಲಿ ಭಾಗವಹಿಸಿದ್ದಕ್ಕಾಗಿ ಅವರ ತಂದೆ ಮತ್ತು ಇಬ್ಬರು ಚಿಕ್ಕಪ್ಪರು ಕಂಬಿ ಹಿಂದೆ ಬಿದ್ದಿದ್ದರು. 1-2 ವರ್ಷಗಳ ಕಾಲ ಹಳ್ಳಿಯ ಶಾಲೆಯಲ್ಲಿ ಓದಿದ ನಂತರ ಅವರು ಲಾಹೋರ್ನಲ್ಲಿ ಆರ್ಯ ಸಮಾಜದಿಂದ ನಿರ್ವಹಿಸಲ್ಪಡುವ ಆಂಗ್ಲೋ ವೇದ ಶಾಲೆಯಲ್ಲಿ ವ್ಯಾಸಂಗ ಮಾಡಿದ್ದರು. 1923ರಲ್ಲಿ ಅವರನ್ನು ಭಾರತೀಯ ಸ್ವತಂತ್ರ ಹೋರಾಟಗಾರ ಲಾಲ್ ಲಜಪತ್ ರಾಯ್ ಅವರು ಸ್ಥಾಪಿಸಿದ ಲಾಹೋರ್ನ ನ್ಯಾಷನಲ್ ಕಾಲೇಜ್ಗೆ ಸೇರಿಸಲಾಯಿತು. 2 ವರ್ಷಗಳ ಹಿಂದೆ ಸ್ಥಾಪಿಸಲಾದ ಕಾಲೇಜು ಬ್ರಿಟಿಷ್ ಸರ್ಕಾರದಿಂದ ಅನುದಾನಿತ ಶಾಲೆಗಳು ಮತ್ತು ಕಾಲೇಜುಗಳನ್ನು ದೂರವಿಡಲು ಅಸಹಕಾರಕ್ಕಾಗಿ ಮಹಾತ್ಮ ಗಾಂಧಿಯವರ ಕರೆಗೆ ಅನುಗುಣವಾಗಿದೆ. ಅವರ ಕುಟುಂಬವು ಪ್ರಗತಿಪರ ರಾಜಕೀಯದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡದ್ದರಿಂದ ಭಗತ್ ಸಿಂಗ್ ಕೂಡ ಭಾರತ ಸ್ವತಂತ್ರ ಹೋರಾಟದಲ್ಲಿ ಸಕ್ರಿಯರಾದರು. ಸಾವಿರಾರು ನಿರಯುದ್ಧ ಪ್ರತಿಭಟನಾಕಾರರನ್ನು ಜನರಲ್ ಡಯರ್ ಕೊಂದ ಗಂಟೆಗಳ ನಂತರ ಅವರು ಜಲಿಯಾನ್ ವಾಲ್ಬಾಗ್ ಹತ್ಯಾಕಾಂಡದ ಸ್ಥಳಕ್ಕೆ ಭೇಟಿ ನೀಡಿದರು. ಮೇ ತಿಂಗಳಲ್ಲಿ ಪ್ರಾಥಮಿಕ ವಿಚಾರಣೆಯ ನಂತರ ಪ್ರಕರಣದ ವಿಚಾರಣೆ ಜೂನ್ ಮೊದಲ ವಾರದಲ್ಲಿ ಪ್ರಾರಂಭವಾಯಿತು. ಜೂನ್ 12ರಂದು ಕಾನೂನು ಬಹಿರಂಗವಾಗಿ ಮತ್ತು ದುರುದ್ದೇಶಪೂರಿತವಾಗಿ ಜೀವಕ್ಕೆ ಅಪಾಯವನ್ನುಂಟು ಮಾಡುವ ಸ್ವಭಾವದ ಸ್ಫೋಟಗಳನ್ನು ಉಂಟುಮಾಡಿದ್ದಕ್ಕಾಗಿ ಸಿಂಗ್ ಮತ್ತು ದತ್ ಇಬ್ಬರಿಗೂ ಜೀವಾವಧಿ ಶಿಕ್ಷೆ ವಿಧಿಸಲಾಯಿತು. 1929ರಲ್ಲಿ ಲಾಹೋರ್ ಮತ್ತು ಸಹಾರನ್ಪುರದಲ್ಲಿ ಬಾಂಬ್ ಕಾರ್ಖಾನೆಗಳನ್ನು ಸ್ಥಾಪಿಸುವ ಸಂಬಂಧದಲ್ಲಿ ಅವರ ಸಹಚರರಾದ ಸುಖದೇವ್ ಕಿಶೋರಿ ಮತ್ತು ಜೈ ಗೋಪಾಲ್ ಅವರನ್ನು ಬಂಧಿಸಲಾಯಿತು. ಪ್ರಕರಣದ ತನಿಖೆ ಮುಂದುವರೆದಂತೆ ಪೊಲೀಸರು ಸಾಂಡರ್ಸ್ ಹತ್ಯೆ, ಅಸೆಂಬ್ಲಿ ಬಾಂಬ್ ಸ್ಫೋಟ ಮತ್ತು ಬಾಂಬ್ ತಯಾರಿಕೆಯ ಚುಕ್ಕೆಗಳನ್ನು ಸಂಪರ್ಕಿಸಿದರು. ತನ್ನನ್ನು ರಾಜಕೀಯ ಕೈದಿ ಎಂದು ಪರಿಗಣಿಸಿದ ಭಗತ್ ಸಿಂಗ್ ಇತರರೊಂದಿಗೆ ಯುರೋಪಿಯನ್ ಮತ್ತು ಇಂಡಿಯನ್ ಕೈದಿಗಳ ನಡುವಿನ ತಾರತಮ್ಯವನ್ನು ಗಮನಿಸಿದರು. ರಾಜಕೀಯ ಕೈದಿಗಳು ಆಹಾರದ ಗುಣಮಟ್ಟ, ಬಟ್ಟೆ, ಶೌಚಾಲಯಗಳು ಮತ್ತು ಇತರ ನೈರ್ಮಲ್ಯ ಅಗತ್ಯಗಳಲ್ಲಿ ಸಮಾನತೆಯನ್ನು ಬಯಸಿದರು. ಜೊತೆಗೆ ಪುಸ್ತಕಗಳು ಮತ್ತು ದಿನಪತ್ರಿಕೆಗಳು ಪ್ರವೇಶವನ್ನು ಕೋರಿದರು. ಸಿಂಗ್ ಇತರ ಕೈದಿಗಳೊಂದಿಗೆ ಉಪವಾಸ ಸತ್ಯಾಗ್ರಹ ನಡೆಸಿದರು. ಸರ್ಕಾರದ ಮುಷ್ಕರವನ್ನು ಮುರಿಯಲು ವಿಫಲ ಪ್ರಯತ್ನಗಳು ನಡೆದವು. ಉಪವಾಸ ಸತ್ಯಾಗ್ರಹದ ರಾಷ್ಟ್ರವ್ಯಾಪಿ ಜನಪ್ರಿಯತೆ
ಸ್ಟೇಯೊಂದಿಗೆ ಲಾಹೋರ್ ಪಿತೂರಿ ಪ್ರಕರಣವನ್ನು ಮುಂದುವರೆಸಲು ಸರ್ಕಾರ ನಿರ್ಧರಿಸಿತು. ಸಿಂಗ್ ಅವರನ್ನು ಲಾಹೋರ್ನ ಬೋಸ್ಟಲ್ ಜೈಲಿಗೆ ಸಾಗಿಸಲಾಯಿತು ಮತ್ತು ವಿಚಾರಣೆಯ 10 ಜುಲೈ 1929ರಂದು ಪ್ರಾರಂಭವಾಯಿತು. ಸಿಂಗ್, ರಾಜಗುರು ಮತ್ತು ಸುಖದೇವ್ ಅವರನ್ನು ಲಾಹೋರ್ ಪಿತೂರಿ ಪ್ರಕರಣದಲ್ಲಿ 25 ಮಾರ್ಚ್ 1931ರಂದು ಸಂಜೆ 7:30ಕ್ಕೆ ಗಲ್ಲಿಗೇರಿಸಲಾಯಿತು. ಧನ್ಯವಾದಗಳು.